ಮಿಕ್ಸ್ ಕೈ ತೋರಿಸಿಯಾ ಮಾಡಿ ಆಟೋಮೆಟಿಕ್ ಅದೇ ಫುಡ್ ಒಳಗಡೆಯಿಂದ ಬೀಳುತ್ತಂತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ ಚಾನಲ್. ಇವಾಗ ಬಂದ್ವಿ. ಏನಾಯ್ತು ಗೊತ್ತಾ, ಆರ್ಡರ್ ಮಾಡಿದ್ದು ತೋರ್ಸಿ ಫಸ್ಟ್. ಏನು ಆನಿಯನ್. ಸೊ ಫಸ್ಟ್ ಆನಿಯನ್ ಏನೇನು ಆರ್ಡರ್ ಮಾಡಿದೀವಿ ಅದೇ ತೋರಿಸ್ತೀನಿ ಹಬ್ಬಕ್ಕೆ. ಸೊ ಇನ್ನೊಂದೇನು ಗೊತ್ತಾ ಕಿರಣ್, ಅಲ್ಲಿ 30 ರೂಪಾಯಿ ಅಂತ ರಜತ್ತು. ಅದು ನೋಡಿ, ಅಲ್ಲಿ ಕಿತ್ಕೊಂಡ್ ಬರೋಣ ಅಂತ ಹೇಳಿದೆ. ಬೇವು ಇದು 30 ರೂಪಾಯಿ ಕೊಟ್ಟು ತರ್ಸೋರು, ಅಲ್ಲಿ ಮರ್ತ್ಬಿಟ್ಟು ನಾವು. ಸೊ ಅದು 30 ರೂಪಾಯಿ. ಇದು ಪೊಟ್ಯಾಟೊ ಬೇರೆ. ಇವಾಗೆಲ್ಲ ಆನ್ಲೈನ್ ಸಿಕ್ಕುತ್ತೆ. ನಾವಲ್ಲಿ ಕಿತ್ತೋದಿತ್ತು ಚಾನ್ಸ್, ಬಿಸಿಲಿಗೆ ಏನ್ ಮಾಡ್ತಿದೀವಿ ಅಂತಾನೆ ಗೊತ್ತಾಗಿಲ್ಲ, ಏನ್ ಆಗ್ತಿದೆ ಅಂತಾನೆ ಗೊತ್ತಾಗ್ತಿರಲಿಲ್ಲ. ಸೊ ಇಲ್ಲಿ ಕ್ಯಾರೆಟ್ ಇದೆ, ಇದೇನಿಯ ಟೊಮ್ಯಾಟೊ ಅಲ್ಲ ಇದು. ಓಕೆ, ಕ್ಯಾರೆಟ್ ಟೊಮ್ಯಾಟೊ ಎಷ್ಟು 1 kg ತರದ. ಆಮೇಲೆ ಮತ್ತೆ ಇನ್ನು ಆನಿಯನ್ ಅದ್ರ ಜಾಗಕ್ಕೆ ಅದಕ್ಕೆ ಹೋಗುತ್ತೆ. ಮುಗೀತು. ಇದು ಇನ್ನೂ ಇದೆ ಮಾವಿನಕಾಯಿ. ವಾವ್, ಚಿಕ್ಕ ಚಿಕ್ಕದ್ ಕೊಟ್ಟವ್ರೆ. ಕಿರಣ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಅದಿನ್ನೂ ಆಗ್ಬೇಕು. ಓಕೆ, ಎಷ್ಟು ಈ ಕಡೆ ಸೈಡಿಗೆ ಬರ್ತೀರಾ? ಸ್ವಲ್ಪ ಸೈಡಿಗೆ ಹೋಗಿ ಸ್ವಲ್ಪ. ಇಲ್ಲಿ ಇದಾವೆ 4 ಚಿಕ್ಕ ಚಿಕ್ಕವು ಇದಾವೆ. ಕೊತ್ತಂಬರಿ, ಇದು ಹುಂಚೆಹಣ್ಣು. ಕಂಪ್ಲೇಂಟ್ ಮಾಡ್ತೀಯಾ? ಅದು ಇಷ್ಟು ಚಿಕ್ಕದು ಕೊಟ್ರೆ ಹಂಗೆ. ಮೊಸರು, ಆಮೇಲೆ ಸೌತೆಕಾಯಿ, ಮೆಣಸಿನ್ಕಾಯಿ. ಅದ್ರಲ್ಲೇನಿದೆ? ಹೂವು, ಏನೇನಿದು? ಎಳ್ಳು, ಕರಿ ಎಳ್ಳು, ಮತ್ತು ಬೇಳೆ ಇನ್ ಕೇಸ್ ಒಬ್ಬಟ್ಟು ಮಾಡಿದ್ರೆ ಇರಲಿ ಅಂತ. ಬೆಲ್ಲ, ಕ್ಯೂಬ್ಸ್ ಬೆಲ್ಲ, ಮತ್ತು ಎಲೆ ಪೂಜೆಗೆ ಹೂವು ಎಲೆ. ಆಮೇಲೆ ಏನದು? ಗ್ರೀನ್ ಗ್ರಾಮ್. ಸೊ ಇಷ್ಟು ತರಿಸಿದೀವಿ ಹಬ್ಬದ ಶಾಪಿಂಗ್. ಆನ್ಲೈನ್ ಶಾಪಿಂಗ್ ಯಾವ್ದ್ರಲ್ಲಿ ಮಾಡಿದ್ ಕಿರಣ್? ಝೆಪ್ಟೋ. ಇವಾಗ ಸದ್ಯಕ್ಕಲ್ಲ, ಎಲ್ಲದೂ ಕಿರಣ್ ಎಲ್ಲಿ ಕಮ್ಮಿ ಇರುತ್ತೆ ಎಲ್ಲ ಕಂಪೇರ್ ಮಾಡಿ ಆರ್ಡ್ರ್ ಮಾಡಿಬಿಡ್ತಾರೆ. ಸೊ ಎಲ್ಲ ಹೆಲ್ಪ್ ಮಾಡಿದ್ರು ತಕ್ಕೊಡೋಕ್ಕೆ. ಏನಾಗಿ ಫುಲ್ ನಿದ್ದೆ ಬಂದ್ಬಿಟ್ಟಿದೆ, ಆಕಳಿಸ್ತಾ ಅದೆಲ್ಲ ಮಲಗಿಸ್ಬೇಕು ಇವಾಗ. ಸೊ ನಾ ಎತ್ತಿರ್ತೀನಿ ಎಲ್ಲ ತೆಗೆದಿಟ್ಟು ನೀನ್ ಹೇಳಿದ್ದೇನೆ. ಓಕೆ ಸರಿ, ಎಲ್ಲ ತೆಗ್ದಿಡು ಅಂದ್ರೆ ತೆಗ್ದಿಡು ಅಂದ್ರೆ ಅದ್ರ ಜಾಗದಲ್ಲಿ ಆಯ್ತು. ಫ್ರಿಜ್ಜಲ್ಲಿ ಇಡೋದು ಐಟಮ್ಸ್ ಇಟ್ಬಿಡು, ಕೊತ್ತಂಬರಿ ಅದು ಎಲ್ಲ ತೊಗೊಂಡ್ಬಿಟ್ಟು ಇಟ್ಬಿಡು. ಆಯ್ತು, ಇವಳಿಗೆ ಏನಾಗಿ ತಿನ್ಸ್ಬಿಟ್ಟು ಬರ್ತೀನಿ ನಾನು. ಫ್ರಿಜ್ಜಲ್ಲಿ ಇಡೋದೆಲ್ಲ ಇಟ್ಬಿಡು, ಆಚೆ ಇರೋದು ನಾನು ಆಮೇಲೆ ಎತ್ತಿಡ್ತೀನಿ. ಮೆಹಂದಿ ತೋರ್ಸು. ಅದಕ್ಕೇನಂತಾರೆ? ಮತ್ತೇನು ಹಾಕೊಂಡಿದ್ದೆ ಕಾಲಕ್ಕೆ ನೀನು? ಏನದು? ನೀನು ಪೋಲಿಶ್ ಮೆಹಂದಿ ಎಲ್ಲ ಹೇಳ್ತಾರೆ. ಬೇರೆ ಬೇರೆ ಕಲರ್ ಹಾಕೊಂಡ. ಇಲ್ಲಿ ಪಿಂಕ್ ಹಾಕೊಂಡಿದ್ಯಾ, ಅಲ್ಲಿ ಅದು ಮರೂನ್ ಕಲರ್ ಮಿಕ್ಸ್. ಕೈ ತೋರ್ಸಿಯಾ? ಎಲ್ಲ ಹಾಕ್ಸ್ಕೊಂಡಿದ್ಯಾ ಕಾಲ್ಗೆ? ನೇಲ್ ಫಿಶ್ ಏನ್ ಕರೆಕ್ಟಾಗಿ ಹೇಳು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ ಚಾನಲ್. ಇವತ್ತು ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಎಲ್ಲರೂ ಅತ್ತೆ ಮಾವ ಎಲ್ಲ ಬರ್ತಾ ಇದ್ದಾರೆ. ನಮ್ಮ ಅತ್ತೆ ಮಾವ ಅಲ್ದೇ ಮೈಸೂರು ಅತ್ತೆ ಮಾವ ಕೂಡ ಬರ್ತಿದ್ದಾರೆ, ನಿಶ್ಚಿತ್ ಕೂಡ ಬರ್ತಾ ಇದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ಇನ್ನೊಂದು ಸ್ಪೆಷಲ್ ಏನು ಅಂದರೆ, ಇವತ್ತು ಹಬ್ಬ. ಏನು ಹಬ್ಬ ಅಂದ್ರೆ, ಇವತ್ತು ಇದು ಅಮಾವಾಸ್ಯೆ, ನಾಳೆ ಇರೋದು ಯುಗಾದಿ ಹಬ್ಬ. ಇವತ್ತು ಹಬ್ಬ ಜೊತೆನೆ ಇನ್ನೊಂದು ಸ್ಪೆಷಲ್ ಏನಂದ್ರೆ, ನಮ್ಮ ಅತ್ತೆ ಮಾವದು ಆ್ಯನಿವರ್ಸರಿ ಕೂಡ. ಸೊ ಇವತ್ತು ಬರ್ತಾ ಇದ್ದಾರೆ. ಅವ್ರು ಬರೋಷ್ಟಕ್ಕೆ ಮುಂಚೆ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡೋಣ, ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿದೀವಿ. ಕಿರಣ್ ಹೋಗ್ಬಿಟ್ಟು ಏನನ್ನ ಕರ್ಕೊಂಡು ಹೋಗ್ಬಿಟ್ಟು ಕೇಕು ಮತ್ತೆ ಮಾವಾಗೆ ಒಂದು ಡ್ರೆಸ್ ತಗೊಂಬಂದಿದ್ದಾರೆ. ನಾನು ಸೀರೆ ತಗೊಂಬಂದಿದ್ದೆ, ನಂಗೆ ಕಾಂಚೀಪುರಂಗೆ ಹೋದಾಗ ಸೀರೆ, ಅದರಲ್ಲಿ ಒಂದು ಸೀರೆ ಕೊಡ್ತೀನಿ ಅತ್ತೆಗೆ. ಸೊ ಅವ್ರು ಬರೋಷ್ಟಕ್ಕೆ ಒಂದು ಸಿಂಪಲ್ ಆಗಿ ಈ ಥರ ಡೆಕೋರೇಟ್ ಮಾಡಿ ಗಿಫ್ಟ್ ಎಲ್ಲ ರೆಡಿ ಮಾಡಿ ಇಟ್ಟು ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿದೀವಿ. ಏನನ್ನ ಕರ್ಕೊಂಡು ಕಿರಣ್ ಹೋಗಿದ್ರು, ಯಾಕಂದ್ರೆ ನನಗೆ ಅರ್ಬನ್ ಕಂಪ್ನಿಯಿಂದ ಬುಕ್ ಮಾಡಿದ್ದೆ, ಸ್ವಲ್ಪ ವ್ಯಾಕ್ಸಿನ್ ಎಲ್ಲ ಮಾಡ್ಸಕ್ಕಿತ್ತು. ಸೊ ಅವ್ರು ಬಂದರೆ ಏನಾದ್ರೆ ಮಾಡ್ಸೋಕ್ಕೆ ಆಗಲ್ಲ, ತುಂಬ ಡಿಲೇನೇ ಆಗ್ತಾ ಇತ್ತು. ಸೊ ಅದಕ್ಕೆ ಕಿರಣ್ ಕರ್ಕೊಂಡೋದ್ರಲ್ವಾ, ಒಳ್ಳೆ ಟೈಮ್ ಅಂದ್ಬಿಟ್ಟು ನಾನು ಬುಕ್ ಮಾಡ್ಕೊಂಡಿದ್ದೆ. ಇವಾಗ ಜಸ್ಟ್ ತಲೆಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಎಲ್ಲರೂ ಬರ್ತಾರೆ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತಾರೆ. ಸೊ ಕಿರಣ್ ರೆಡಿ ಮಾಡ್ತಾ ಇದ್ದಾರೆ, ನಾನು ಅಷ್ಟೊತ್ತಿಗೆ ಅಡುಗೆ ಮಾಡ್ತಾ ಇದ್ದೀನಿ ಎಲ್ಲರಿಗೂ. ಇಲ್ಲಿ ರೈಸಿಗೆ ಇಟ್ಟಿದ್ದೀನಿ, ಇಲ್ಲಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಅದಕ್ಕೆ ಮೂಂಗ್ ದಾಲ್ದು ಪಾಯಸ ಮಾಡ್ತಾ ಇದ್ದೀನಿ. ಅಲ್ಲಿ ಹಿಂದ್ಗಡೆ ಸಾಂಬಾರ್ಗೆ ಇಟ್ಟಿದ್ದೀನಿ. ಸೊ ಇಷ್ಟು ರೆಡಿ ಆಗಿದೆ. ಬೆಳಿಗ್ಗೆ ಏನಾಗಿ
ಇದು ಮಾಡಿದ್ದೇನೋ ಈ ಲವಂಗೆಲ್ಲ ಹಾಕಿ ಮಾಡ್ತೀನಲ್ಲ ಗಂಜಿ ಥರ ಆ ಥರ ಮಾಡಿದ್ದೆ. ಯಾಕಂದರೆ ಅವಳಿಗೆ ಸ್ವಲ್ಪ ಕೋಲ್ಡ್ ಆದಂಗಾಗಿದೆ. ಮೆಹಂದಿ ಬೇರೆ ಹಾಕ್ಸ್ಕೊಂಡಿದ್ದಾಳ, ಇನ್ನೂ ಅವಳು ಫುಲ್ ಡಾರ್ಕ್ ಆಗಿಬಿಟ್ಟಿದೆ. ಕೈ ಮೆಹಂದಿ ಹಾಕ್ಸ್ಕೊಂಡ್ರೆ ಕೋಲ್ಡ್ ಬೇಗ ಆಗ್ಬಿಡುತ್ತಲ್ಲ, ನಮಗೆ ಕೋಲ್ಡ್ ಆಗಿಬಿಡುತ್ತೆ, ತಂಪು ಅಂತಾರೆ ಮೆಹಂದಿ ಹಾಕ್ಸಿದ್ರೆ. ಸೊ ಅದು ಹಾಕ್ಸಿದ್ಮೇಲೆ ಅವಳಿಗೆ ಇನ್ನೂ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಮಲ್ಕೊಂಡಿದ್ದಾಳೆ, ಅಲ್ಲೇ ಸೋಫಾ ಮೇಲೇ ಮಲಗಿಸಿದ್ದೀನಿ, ಮಲ್ಕೊಂಡಿದ್ದಾಳೆ. ಇನ್ನೇನು ಅತ್ತೆ ಮಾವ ಕೂಡ ಬರ್ತಾರೆ, ಅಷ್ಟೊತ್ತಿಗೆ ಬೇಗ ಅಡುಗೆ ಮಾಡಬೇಕು. ಹಾಗೆ ಸಿಂಪಲಾಗಿ ಎಷ್ಟಾಗುತ್ತೆ ಅಷ್ಟು ಡೆಕೋರೇಟ್ ಮಾಡಿ ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ. ಇಲ್ಲ ಹಾಲಲ್ಲೇ ಮಲಗಿಸ್ಬಿಟ್ಟಿದ್ದೀನಿ, ಪಾಪ ಹುಷಾರಿಲ್ಲ ಅವಳಿಗೆ. ಕಿರಣ್ ಇದ್ದಾರೆ ಇಲ್ಲಿ ನೋಡಿ, ರೆಡಿ ತರಿಸಿದ್ದಾರೆ. ಸೊ ರೆಡಿ ಮಾಡ್ತಾ ಇದ್ದಾರೆ. ಬಾಲ್ಕನಿಲಿ ರೆಡಿ ಮಾಡೋಣ ಅಂದ್ಕೊಂಡಿದ್ದೀವಿ. ಅಲ್ಲಿ ಕರ್ಟನ್ ಹಾಕ್ಬಿಟ್ರೆ ಆಮೇಲೆ ಒಳಗಡೆ ಕರ್ಕೊಂಡು ಹೋಗ್ಬೋದು. ಇಲ್ಲೇ ಮಾಡೋಣ ಅಂತ. ಟವಲ್ ಅಂತೂ ಎಲ್ಲೋದ್ರೂ ಇದ್ದೇ ಇರುತ್ತೆ ಕಿರಣ್ದು. ಅದು ಅಂಟಿಸಿ ಸಾಕಾಯ್ತು, ಬಿದ್ದು ಹೋಗ್ತಿದೆ ಒಂದು ಫ್ರೇಮ್ ಕೆಳಗಡೆ. ಕರೆಕ್ಟಾಗಿ ಮತ್ತೆ ಸ್ಟಿಕ್ ಮಾಡಬೇಕು. ಸೊ ಇನ್ನೊಂದೇನೆಂದರೆ ಕಿರಣ್ ಇದು ತರಿಸಿದ್ದಾರೆ ಟ್ರಾವೆಲ್ಗೆ, ಏನೋ ಟ್ರಾವೆಲ್ ಫುಡ್ ಹಾಕೋಕ್ಕೆ. ನಾವೆಲ್ಲಾದ್ರೂ ಇವಾಗ ಆಚೆ ಹೋಗಿದ್ರೆ ಇದು ಕಟ್ ಮಾಡಿದ್ದಾರೆ ನೋಡಿ, ಚಾಕು ತೊಗೊಂಡು ಕಟ್ ಮಾಡಿದ್ದಾರೆ. ಇದು ಹೆಂಗೆಂಗೋ ಎಗ್ರುಬಿಟ್ಟಿದೆ. ಆಮೇಲೆ ಗಮ್ ಹಾಕಿ ಅಂಟಿಸಿದ್ದಾರೆ. ಇದನ್ನು ಸ್ವಲ್ಪ ಬೇರೆ ಸೆಟಪ್ ಏನಾದರೂ ಮಾಡಬೇಕು. ನಾನು ಆಚೆ ಇದೆ ಆವಾಗಲೇ ಮಾಡಿಬಿಟ್ಟಿದ್ದಾರೆ ಕಿತಾಪತಿ. ಬಟ್ ಓಕೆ, ಇದು ಇಡಲೇಬೇಕಿತ್ತಲ್ವಾ. ಸೊ ಹೆಂಗೆ ಅಂದರೆ ಇಲ್ಲಿ ನೋಡಿ 8 hours ಒಂದು ಸರಿ, 12 hours ಒಂದು ಸರಿ, 24 hours ಒಂದು ಸರಿ ಫುಡ್ ಅದೇ ಇಲ್ಲಿ ಪ್ರೆಸ್ ಮಾಡಿ ಬಿಟ್ಬಿಟ್ರೆ, ಟೈಮ್ ಸೆಟ್ ಮಾಡಿ ಆಟೋಮೆಟಿಕ್ ಅದೇ ಫುಡ್ಡು ಒಳಗಡೆಯಿಂದ ಬೀಳುತ್ತಂತೆ, ಇಲ್ಲಿಂದ ಬಿದ್ದುಬಿಡುತ್ತೆ ಕೆಳಗಡೆ. ಸೊ ಆಟೋಮೆಟಿಕ್ ಅದು ಎಷ್ಟು ಬೇಕೋ ಅಷ್ಟು ಲಿಮಿಟೆಡ್ ಕರೆಕ್ಟ್ ಫುಡ್ ಫಿಶ್ಗೆ ಹಾಕುತ್ತೆ. ನಾವೆಲ್ಲಾದರೂ ಒಂದು ವಾರ ಹೋಗ್ತಿದ್ದೀವಿ ಅಂದರೆ ಎವ್ರಿ ಫ್ರೀಕ್ವೆನ್ಸಿ 8 hours ಅಲ್ವಾ, 12 hours ಹಂಗೆ 24 hours ಹಂಗೆ ಏನಾದರೂ ಸೆಟ್ ಮಾಡಿ ಹೋಗ್ಬಿಟ್ರೆ ಅದೇ ಆಟೋಮೆಟಿಕ್ ಫುಡ್ ಹಾಕುತ್ತೆ. ಇದರಲ್ಲಿ ಫುಡ್ ಲೋಡ್ ಮಾಡಬೇಕು ಮೇಲೆ. ಫುಡ್ ಲೋಡ್ ಮಾಡಿದರೆ ಆಯಿತು, ಆರಾಮಾಗಿ ಎಲ್ಲಾದರೂ ಹೋಗ್ಬೋದು, ಟೆನ್ಷನ್ ಇರೋಲ್ಲ ಫಿಶ್ಗೆ ಫುಡ್ ಹಾಕಿಲ್ಲ ಅಂತೆಲ್ಲ. ನೋಡಿ ಏನೇನೆಲ್ಲ ಟೆಕ್ನಾಲಜಿ ಬಂದ್ಬಿಟ್ಟಿದೆ ಯಪ್ಪ. ಸೊ ಇಲ್ಲಿ ಹಾಕಿದ್ದಾರೆ. ಇನ್ನೊಂದು ಫಿಶ್ನ ತೆಗೆದು ಇದಕ್ಕೆ ಹಾಕ್ಬಿಟ್ಟಿದ್ದಾರೆ. ಏನಕ್ಕೆ ಅಂದರೆ ಇದ್ರಲ್ಲಿ ಹಾಕಿದ್ದಾರೆ. ಸೊ ಸಪ್ರೇಟಾಗಿ ಹಾಕಿದ್ದಾರೆ. ಏನಾಗಿತ್ತು ಅಂದರೆ ಅದೇ ಥರ ಸೇಮ್ ಗಪ್ಪಿ ಫಿಶ್ಶು ಪ್ರೆಗ್ನೆಂಟ್ ಇತ್ತು ಅಂತ ಕಾಣುತ್ತೆ. ಅದು ಸ್ಟ್ರೆಸ್ ಆಗಿ ನಿನ್ನೆ ಸತ್ತೋಗ್ಬಿಡ್ತು. ಅದು ಏನಕ್ಕೆ ತುಂಬ ಬೇಜಾರಾಯಿತು ನೋಡಿ. ಅದಕ್ಕೆ ಎಲ್ಲ ರಿಸರ್ಚ್ ಎಲ್ಲ ಮಾಡಿದ್ಮೇಲೆ ಅದನ್ನ ಸಪ್ರೇಟಾಗಿ ಇಟ್ಟರೆ ಬೆಟರ್ ಅಂತ. ಬೇರೆ ಎಲ್ಲ ಅದಕ್ಕೆ ಸ್ಟ್ರೆಸ್ ಆಗಿಬಿಡುತ್ತೆ, ಆಮೇಲೆ ಸತ್ತೋಗ್ಬಿಡುತ್ತೆ ಅಂತ. ಅಲ್ಲೆಲ್ಲ ತುಂಬ ಕಡೆ ಆ ಥರನೇ ಇತ್ತು. ಸೊ ಅದಕ್ಕೆ ಅದನ್ನೊಂದನ್ನು ಇಲ್ಲೇ ಇಟ್ಟಿದ್ದೀವಿ. ಇದೇನಾದರೂ ಮರಿ ಹಾಕಿದ್ರೆ ನೋಡೋಣ ಏನು ಮಾಡ್ತಾರೋ. ಕಿರಣ್ಗೆ ಬಿಟ್ಟಿದ್ದು ನನಗೆ ಐಡಿಯಾನೇ ಇಲ್ಲ. ಅದೊಂದು ಸಪ್ರೇಟಾಗಿ ವ್ಯಾಸ್ದದು ಆ್ಯಕ್ಚುಲಿ ಎಲ್ಲಿ ಇಟ್ಟಿದ್ದೀವಿ. ಇದೆಲ್ಲ ಕ್ಲೀನ್ ಮಾಡಬೇಕು ನೋಡಿ, ಎಲ್ಲ ಕಟ್ ಮಾಡಿ ಹೆಂಗೆಲ್ಲ ಮೆಸ್ ಮಾಡಿದ್ದಾರೆ. ಸೊ ಇದಿಷ್ಟು ಇನ್ನೂ ಸ್ವಲ್ಪ ಕ್ಲೀನ್ ಮಾಡೋಕ್ಕಿದೆ. ಇನ್ನು ಊರಿಂದ ಬಂದಿದ್ದು ಬಟ್ಟೆ ಕೂಡ ಎಲ್ಲ ಬ್ಯಾಗ್ ಓಪನ್ ಮಾಡಿಲ್ಲ, ಹಂಗಂಗೆ ಇದೆ. ಏನೋ ಕುಕ್ಕಿ ಮುಸುಡಿ ನೋಡಿ ಇದೆ, ಮಲಗಿದ್ದಾಳೆ. ಅಡುಗೆ ಕೂಡ ಎಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ಎಲ್ಲ ಕಿಚನ್ ಕ್ಲೀನ್ ಮಾಡಿಟ್ಬಿಟ್ರೆ ನೈಟಿನ ಡೈರೆಕ್ಟ್ ಅಡುಗೆ ಮನೆಗೆ ರೆಡಿ ಆಗ್ತಿದೆ. ಇದು ಏನು ಬೆಲ್ಲ ಹಾಕ್ಬಿಟ್ಟು ಪಾಕ ಮಾಡ್ಕೊಳ್ಳೋಣ ಅಂತ. ಎಲ್ಲ ಫುಲ್ ಆಗಿಬಿಟ್ಟಿದೆ. ಇದೊಂದಿದೆ, ಇದು ಬೆಳಿಗ್ಗೆ ನಾನು ನಾಷ್ಟಕ್ಕೆ ಅವಲಕ್ಕಿ ಮಾಡ್ಕೊಂಡಿದ್ದೆ, ಆಲ್ಮೋಸ್ಟ್ ಖಾಲಿ ಆಗಿದೆ. ಸೊ ಅಲ್ಲಿ ಇಟ್ಬಿಡ್ತೀನಿ, ರೆಡಿ ಆಗುತ್ತೆ ಅಷ್ಟೊತ್ತಿಗೆ. ಅದು ಹ್ಯಾಪಿ ಆ್ಯನಿವರ್ಸರಿ ಅಂತ ಬರ್ತಿದ್ದಾರೆ. ಇವಾಗ ಕೇಕ್ ಬಂದಿದೆ, ಫ್ರಿಜ್ಜಲ್ಲಿ ಇಡಬೇಕು. ಇದಕ್ಕೆ ಗೋಡಂಬಿ, ಬಾದಾಮಿ, 2 ಏಲಕ್ಕಿ ಮತ್ತು ದ್ರಾಕ್ಷಿ ಮತ್ತು ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ. ಸೊ ಇನ್ನೇನು ಬೆಲ್ಲ ರೆಡಿ ಆಗಿದೆ, ಪಾಕ ರೆಡಿ ಆಗ್ತಿದೆ. ಇದು ಕೂಡ ಆಗಿದೆ. ಸ್ವಲ್ಪ ಪ್ರೆಷರ್ ಹೋದರೆ ಅದಕ್ಕೆ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದರೆ ಆಯಿತು. ಮಿಕ್ಸ್ ಮಾಡಿ ಪಾಯಸ ರೆಡಿ ಆಗುತ್ತೆ. ಅಡುಗೆ ಕೂಡ, ಅನ್ನ ಕೂಡ ಆಯಿತು. ದಾಲ್ ಇದು ಕೂಡ ಆಯಿತು. ಕ್ಲೀನ್ ಮಾಡೋದಿದೆ ಆಮೇಲೆ. ಯಪ್ಪ, ಕಿರಣ್ ಏನು ಮಾಡ್ತಿದ್ದಾರೆ? ಏನೋ ಮಲಗಿದ್ದಾರೆ ಕಿರಣ್. ಇಲ್ಲಿ ಹ್ಯಾಪಿ ಆ್ಯನಿವರ್ಸರಿ ಅಂತ ಮತ್ತೆ ಅದು ಫ್ರೇಮ್ ಒಂದು ಅಂಟಿಸ್ಬಿಡ್ತೀರ. ಸಾಯಂಕಾಲ ಟೈಮ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಅದು ಲೈಟ್ಸ್ ಎಲ್ಲ ಹಾಕಿ ಒಂಥರ ಚೆನ್ನಾಗಿ ಕಾಣ್ತಿತ್ತು. ನೋಡೋಣ, ಅವ್ರು ಅಷ್ಟೊತ್ತಿಗೆ ಬಾಲ್ಕನಿಗೆ ಬಂದ್ಬಿಡ್ತಾರೆ ಸಾಯಂಕಾಲ ಅಷ್ಟೊತ್ತಿಗೆ. ಅಲ್ಲ ಕಿರಣ್? ಬೇಡ, ಹಂಗೆ ಚೆನ್ನಾಗಿತ್ತು ನಾವು ಕಿರಣ್. ಹಾಂ, ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ. ಹ್ಯಾಪಿ ಆ್ಯನಿವರ್ಸರಿ ಅಂತ ಹಿಂದೆ ಬಾ. ಏನು ಕಿರ್ಚಾಡ್ತಿದ್ದಾರೆ ಮಕ್ಕಳು, ಸಮ್ಮರ್ ಹಾಲಿಡೇಸು. ಸೊ ಇದನ್ನು ಚೇರ್ನ ಸ್ವಲ್ಪ ಅರೇಂಜ್ ಮಾಡಿ ಅಲ್ಲಿ ಇಟ್ಟು ಬಿಡು ಆ ಕಡೆನೇ. ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಅತ್ತೆ ಮಾವ ಬಂದ್ಬಿಟ್ರು. ಇನ್ನೂ ರೆಡಿ ಮಾಡ್ತಾ ಇದ್ವಿ, ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ಸೊ ಕಿರಣ್ ಸದ್ಯಕ್ಕೆ ಈ ಥರ ಸೆಟಪ್ ಮಾಡಿದ್ದಾರೆ ಅಲ್ಲಿ ಹ್ಯಾಪಿ ಆ್ಯನಿವರ್ಸರಿ ಅಂತ. ಕೇಕ್ ಇಡಬೇಕು. ಹಾಂ, ಓಪನ್ ಮಾಡಲಾ?
ಸೊ ಇನ್ನೂ ರೆಡಿ ಮಾಡ್ತಾಯಿದ್ರು, ಆಲ್ರೆಡಿ ಬಂದುಬಿಟ್ರು. ಸರಿ ಇನ್ನೇನು ಬಿಡು, ನೋಡ್ಬಿಟ್ಟಿದ್ದಾರಲ್ಲ, ಓಕೆ ಸಾಯಂಕಾಲನೇ ಸೆಲೆಬ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವಾಗೆ ಮಾಡಿಲ್ಲ. ಆಲ್ರೆಡಿ ಬಿಸಿಲು ತುಂಬ, ಅವಾಗ ತಾನೇ ಸ್ವೀಟ್ ಎಲ್ಲ ಮಾಡಿದ್ದೆ, ಮತ್ತು ಕೇಕ್ ಕಟ್ ಮಾಡಿ ಎಲ್ಲ ಏನಕ್ಕೆ, ಸಾಯಂಕಾಲ ಅಂದರೆ ಸೆಲೆಬ್ರೇಷನ್ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಾಯಂಕಾಲ ಮಾಡೋಣ ಅಂತ ಆದ್ವಿ. ಅದು ಅವ್ರು ಬರೋಷ್ಟಕ್ಕೆ ಕರೆಕ್ಟಾಗಿ ಊಟ ಕೂಡ ರೆಡಿ ಆಗಿತ್ತು. ಪಾಯಸ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಅನ್ನ ಮತ್ತು ಬೇಳೆ ಮಾಡಿದ್ದೆ, ಹೆಸರುಬೇಳೆ ಪಾಯಸ. ಈ ಬಿಸಿಲಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಿತ್ರಾನ್ನ ಮಾಡಿದ್ರಂತ ಅವರು ಒಂದು ಬಾಕ್ಸಿಗೆ ಹಾಕೊಂಬಂದಿದ್ರು, ಮತ್ತು ಪೊಂಗಲ್ ಕೂಡ ತೊಗೊಂಬಂದಿದ್ರು. ಹಾಗೆ ಆ್ಯನಿವರ್ಸರಿ ಅಂದ್ಬಿಟ್ಟು ಸ್ವೀಟ್ ಬಾಕ್ಸ್ ಕೂಡ ತೊಗೊಂಬಂದಿದ್ರು. ತುಂಬ ಸ್ವೀಟ್ಸ್ ಆಗಿಬಿಟ್ಟಿದೆ, ಮತ್ತು ಕೇಕ್ ಕೂಡ ಇದೆ, ಕೇಕ್ ಕಟ್ ಮಾಡಿ ಅದು ಕೂಡ ತಿನ್ನೋಕ್ಕಿದೆ. ಒಂದೇ ಸರಿ ಜಾಸ್ತಿ ಸ್ವೀಟ್ ಎಲ್ಲ ಆಗಿಬಿಟ್ಟಿತ್ತು. ಸೊ ಊಟ ಎಲ್ಲ ಚೆನ್ನಾಗಿತ್ತು. ನನಗೆ ಟೆನ್ಷನ್ ಆಗಿಬಿಟ್ಟಿತ್ತು, ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿದ್ದೀನಿ ಹೆಂಗಾಗ್ಬಿಡುತ್ತೇನೋ ಅಂತ. ಬಟ್ ಪರವಾಗಿಲ್ಲ, ಚೆನ್ನಾಗಿ ಬಂತು. ಸೊ ಯಾನಾಗೆ ಫೋಟೋಶೂಟ್ ಮಾಡೋಣ ಅಂತ ಮಾಡಿಸ್ತಾ ಇದ್ದೀವಿ. ನಿಶ್ಚಿತ್ ಬಂದಿದ್ದಲ್ವ, ಅವ್ನ ಕ್ಯಾಮ್ರಾ ಕೂಡ ತೊಗೊಂಬಂದಿದ್ದ. ಯಾವಾಗಲೂ ಚೆನ್ನಾಗಿ ತೆಕ್ಕೊಡ್ತಾನೆ ಫೋಟೋಸ್ ಎಲ್ಲ. ಸೊ ಅದಕ್ಕೆ ಈ ಸರಿಯೂ ಕ್ಯಾಮ್ರಾ ತೊಗೊಂಬಂದಿದ್ದೀನಿ, ಫೋಟೋಶೂಟ್ ಮಾಡೋಣ ಅಂತ ಹೇಳ್ತಿದ್ದ. ಸೊ ಆ್ಯಕ್ಚುಲಿ ನಾವು ಅಂದ್ಕೊಂಡು ಫ್ಯಾಮಿಲಿ ಫೋಟೋಶೂಟ್ ಮಾಡೋಣ, ಇಂಡೋರ್ ಮತ್ತು ಔಟ್ಡೋರ್ ಅಂತ ಅಂದ್ಕೊಂಡಿದ್ವಿ. ಬಟ್ ಕಿರಣ್ದು ನಿಶ್ಚಿತ್ ವರ್ಕ್ ಇತ್ತು ಅಂದ್ಬಿಟ್ಟು ಅವ್ನು ಸ್ವಲ್ಪ ಬೇಗ ಹೊರಡ್ಬಿಟ್ಟ, ಆಗಿಲ್ಲ. ಅಟ್ಲೀಸ್ಟ್ ಅನ್ನೋದಾದ್ರೂ ಮಾಡಿಸೋಣ ಅಂತ ಮಾಡಿಸ್ತಾ ಇರೋದು. ಸೊ ಈ ಡ್ರೆಸ್ ಎಲ್ಲ ನಾನು ಫಸ್ಟ್ ಕ್ರೈಯಲ್ಲಿ ತೊಗೊಂಡಿದ್ದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಯಾನ ಮೇಲೆ, ತುಂಬ ಚೆನ್ನಾಗಿತ್ತು. ಆದಷ್ಟು ಬೇಗ ನಾನು ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಎಲ್ಲ ಶೇರ್ ಮಾಡ್ತೀನಿ. ಇಯಾನದು ಕೂಡ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ, ಇಯಾನ ಅಂತ ಇದೆ. ಚೆಕ್ ಮಾಡಿರಲಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಅವಳದು ಅಕೌಂಟಲ್ಲಿ ಕೂಡ ನಾನು ಪೋಸ್ಟ್ ಮಾಡ್ತೀನಿ, ನನ್ನ ಅಕೌಂಟಲ್ಲೂ ಕೂಡ ಪೋಸ್ಟ್ ಮಾಡ್ತೀನಿ. ಸ್ವಲ್ಪ ಬಾಲ್ಕನಿಲಿ ತೆಗೆದ್ವಿ, ಆಮೇಲೆ ಚೆನ್ನಾಗಿ ಬಂದಿತ್ತು. ಟೆರೆಸ್ ಮೇಲೆ ಹೋಗೋಣ, ಸನ್ಸೆಟ್ ಆಗ್ತದೆ, ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಟೆರೆಸ್ ಮೇಲೆ ಕೂಡ ಹೋಗಿ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದಿದ್ದೀವಿ. ಟೆರೆಸ್ ಮೇಲೆ ತೆಗೆದಿದ್ದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಮಾವಾಗಿ ಮತ್ತೆ ಅತ್ತೆಗೆ ಡ್ರೆಸ್ ಕೊಡೋಣ ಫಸ್ಟ್. ಏನು ಕೊಡು, ಹ್ಯಾಪಿ ಆನಿವರ್ಸರಿ ಹೇಳು. ಅಜ್ಜಿ ಕೊಡು. ಬಾ ಅಜ್ಜಿ ಬನ್ನಿ. ಮಾ ಬಾ ಇಲ್ಲೇ ಇರ್ಲಿ, ಬಾ ಏನು ಏನ್ ಅನ್ಸ್ತಾ ಇದೆ ಅಮ್ಮ ನಿನ್ಗೆ ಇವಾಗ? ಹ್ಯಾಪಿ ಆನಿವರ್ಸರಿ ಹೇಳು. ಖುಷಿ ಆಗ್ತಾ ಇದೆ, ಖುಷಿ ಆಗ್ತಿದ್ಯಾ? ಸರ್ಪ್ರೈಸ್ ಎಲ್ಲ ವಿಡಿಯೋ ಮಾಡ್ತಾ ಇದೀಯಾ? ಬರ್ರಯ್ಯ, ಎಷ್ಟೊತ್ತು ಮಾಡ್ತೀರಾ? ಸೊ ಸಾಯಂಕಾಲ ಟೈಮ್ ಮಾಡಿದ್ದೆ ಚೆನ್ನಾಗಾಯಿತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಏನು ಅಷ್ಟೊಂದು ಜಾಸ್ತಿ ಡೆಕೋರೇಟ್ ಮಾಡಿಲ್ಲ ಅಂದರೂ ಲೈಟ್ ಹಾಕಿರೋದಕ್ಕೆ ಮತ್ತು ಅದೆಲ್ಲ ಸೆಟಪ್ ಮಾಡಿದ್ದಕ್ಕೆ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಸೊ ಕೇಕ್ ಕೂಡ ತೊಗೊಂಬಂದಿದ್ವಿ, ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಲ್ಲ ಅವಾಗ ಆಲ್ರೆಡಿ. ಕಟ್ ಮಾಡ್ತಾ ಆ್ಯಕ್ಚುಲಿ ನಾನು ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೆ, ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು. ಅದಕ್ಕೆ ಕಿರಣ್ ಹೇಳ್ತಿದ್ದೆ ಯಾರಾದರೂ ಫ್ರೀಝರಲ್ಲಿ ಇರ್ತಾರಾ ಅಂತ. ಸೊ ಓಕೆ, ಆಮೇಲೆ ಸ್ವಲ್ಪ ಆದಮೇಲೆ ಮೆಲ್ಟ್ ಆಯಿತು, ಈ ಬಿಸಿಲಿಗೆ ಗೊತ್ತಲ್ಲ. ಬಾಲ್ಕನಿಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲಾಗಿ. ಲಾಸ್ಟ್ ಟೈಮ್ ಚಿಕ್ಕವಳಿದ್ದಾಗ ಏನು ಐ ಥಿಂಕ್ 5th ಮಂತ್ ಇದ್ದಾಗ ಆವಾಗ ಆ್ಯನಿವರ್ಸರಿಗೆ ಮಾಲ್ಗೆ ಹೋಗಿದ್ವಿ. ರೈನ್ ಮಾಲಲ್ಲಿ ಹೋಗ್ಬಿಟ್ಟು ಮಾಲಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಆವಾಗ ಏನನ್ನೇ ಅವಾಗ ಕಟ್ ಮಾಡಿದ್ವಿ. ಈಗಲೂ ಕೂಡ ಇಟ್ಕೊಂಡು ಅವಳೇ ಕಟ್ ಮಾಡ್ತಿದ್ದಾಳೆ, ಎಲ್ಲರಿಗಿಂತ ಅವಳೇ ಚೆನ್ನಾಗಿ ತಿಂತಾ ಇದ್ದಾಳೆ ಮಿಡ್ಲಲ್ಲಿ ಕುತ್ಕೊಂಡ್ಬಿಟ್ಟು. ಸೊ ಚೆನ್ನಾಗಾಯಿತು ಸೆಲೆಬ್ರೇಷನ್ ಸಿಂಪಲಾಗಿ. ಅದಾದಮೇಲೆ ರಾತ್ರಿ ಏನು ಊಟ ಮಾಡೋಕ್ಕೆ ಹೋಗಿಲ್ಲ, ಆಚೆ ಹೋಗೋಣ ಡಿನ್ನರ್ಗೆ ಅಂತ. ಮತ್ತೆ ರೀಟೇಕ್ ಬಟರ್ ಸ್ಕಾಚ್ ಮಾಡಿ. ಸಾಕಮ್ಮ, ಕೊಟ್ಟೆ ಎಲ್ಲ ಮಿಸ್ಕೊಂಡು ಕ್ಲೀನಾಗಿ ಬರ್ತಾ ಕ್ಯಾರಮೆಲ್ ಕೊಡ್ತದೆ. ತಿನ್ಬಿಟ್ಟ ನೀನ್ ಇವಾಗ ಒಬ್ಬರು ತಿಂತೀರಾ ಮರಿ? ಅದನ್ನೇ ವಾಪಸ್ ಒಬ್ಳೆ
ಸೊ ನೋಡಿದ್ರೆ ಯಾವ ಥರ ಆಯಿತು ಸೆಲೆಬ್ರೇಷನ್ ಅಂತ ಚೆನ್ನಾಗಿತ್ತು. ಅದಾದಮೇಲೆ ಅಡುಗೆ ಏನು ಮಾಡೋಕ್ಕೋಗಿಲ್ಲ, ಡಿನ್ನರ್ಗೆ ಆಚೆ ಹೋಗೋಣ ಅಂತ ಹೇಳಿದ್ರು ನಮ್ಮ ಚಿಕ್ಕ ಮಾವ. ಸೊ ಅದಕ್ಕೆ ಪ್ಯೂರ್ ವೆಜ್ ಇರೋ ಕಡೆನೇ ಹುಡ್ಕೊಂಡು ಹೋಗ್ತಾ ಇದೀವಿ, ಎಲ್ಲ 1 by 1 ಹೆಂಗೆ ಹೋಗ್ತಾ ಇದೀವಿ ನೋಡಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು, ಎಸ್ಪೆಷಲಿ ಮಶ್ರೂಮ್ದು ಮಾಡಿದ್ವಿ, ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ಊಟ ಎಲ್ಲ ಮಾಡಿಕೊಂಡು ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಪಾನ್ ತಿಂದ್ವಿ, ಚಾಕ್ಲೇಟ್ ಪಾನ್. ಆ ಲಾಸ್ಟ್ ಪಾನ್ ಅಂದ್ಬಿಟ್ಟು ಫುಲ್ಲು ಚಾಕ್ಲೇಟೇ ಇತ್ತು ಅದರಲ್ಲಿ ಪಾನ್ಗಿಂತನೂ. ಸೊ ಈ ಥರ ಇತ್ತು ವಿಡಿಯೋ. ನೆಕ್ಸ್ಟ್ ನಮ್ಮದು ಯಾವ ಥರ ಹಬ್ಬ ಇತ್ತು, ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಯುಗಾದಿ ಅಂತ ಆ ವ್ಲಾಗ್ನ ಶೇರ್ ಮಾಡ್ತೀನಿ. ಐ ನೋ ತುಂಬ ಲೇಟ್ ಆಗಿದೆ, ಇಷ್ಟೊತ್ತಿಗೆ ಆಲ್ರೆಡಿ ಅಪ್ಲೋಡ್ ಮಾಡಬೇಕಿತ್ತು ಹಬ್ಬದ್ದು ವಿಡಿಯೋ. ಸೊ ಆದಷ್ಟು ಬೇಗ ಎಡಿಟ್ ಮಾಡಿ ಯುಗಾದಿ ಹಬ್ಬ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಅದು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.